ಇನ್ನು ಮೇಡಮ್ ಆಗಲೇ ಹೇಳ್ತಾ ಇದ್ರಿ ರಾಮ ನಾಮ ಜಪ ಎಷ್ಟು ಮುಖ್ಯ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸೀತೆ ಲಕ್ಷ್ಮಣ ಹನುಮ ರಾಮಾಯಣದಲ್ಲಿ ಬರುವಂಥ ಪ್ರತಿಯೊಂದು ಪಾತ್ರವೂ ಕೂಡ ಅಷ್ಟೇ ಮಹತ್ವ, ಪ್ರತಿಯೊಂದಕ್ಕೂ ಕೂಡ ಪೂಜೆ ಸಲ್ಲಿಸುವಂತಹ ಪದ್ಧತಿ ಕೂಡ ಇದೆ. ಸೊ ಈ ಸಂದರ್ಭ ಅಯೋಧ್ಯೆ ಅಂತ ನೋಡಿದ್ರೆ ನಾವು ಪ್ರತಿಯೊಂದು ಕೂಡ ಅಲ್ಲಿ ವಿಶೇಷವಾಗಿ ಕಾಣುತ್ತೆ. ಒಂದು ಸರಯೂ ನದಿಯಿಂದ ಹಿಡಿದು ಅಯೋಧ್ಯೆ ಮಂದಿರ ತನಕವೂ ಕೂಡ ಇದನ್ನ ಎಷ್ಟು ವಿಶೇಷವಾಗಿ ಈಗ ಭಕ್ತಿಪೂರ್ವಕವಾಗಿ ನಾವು ನೋಡಬಹುದು ಇನ್ನು ಮುಂದಿನ ದಿನಗಳಲ್ಲಿ ಅಂತ ಇನ್ನೂ ಹೆಚ್ಚಾಗಿ. ನೀವು ಹೇಳಿದಾಗೆ ರಾಮಾಯಣದಲ್ಲಿ ರಾಮನ ಪಾತ್ರವೇ ದೊಡ್ಡದು, ಸೀತೆಯ ಪಾತ್ರವೇ ದೊಡ್ಡದು ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಪ್ರತಿಯೊಂದು ಪಾತ್ರದಲ್ಲೂ ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ. ಅದ್ರಲ್ಲಿ ನಾನೊಬ್ಬಳು ಮಹಿಳೆಯಾಗಿ ಮುಖ್ಯವಾಗಿ ಸ್ವಲ್ಪ ಮಹಿಳೆಯರ ಪಾತ್ರಗಳಲ್ಲಿ ಸ್ವಲ್ಪ ಹೆಚ್ಚು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಈಗ ಉದಾಹರಣೆ ಈ ಬಗ್ಗೆ ಮಾತಾಡ್ತೀವಿ, ಈ ಬಗ್ಗೆ ಖಂಡಿತ ಮಾತಾಡೋಣ. ಈಗ ಪ್ರಧಾನಿ ಮೋದಿಯವರ ಆಗಮನಕ್ಕೋಸ್ಕರ ಕ್ಷಣಗಳನ್ನೇ ಸ್ವಲ್ಪ ಹೊತ್ತಲ್ಲಿ ಅವರು ಸಂಕಲ್ಪ ಮಾಡ್ಕೊಳ್ತಾರೆ. ಅದಕ್ಕೂ ಮೊದಲು ಸರಯೂ ನದಿಯಲ್ಲಿ ಅವರು ಸ್ನಾನ ಮಾಡಲಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಇತ್ತು. ಅದಕ್ಕೂ ಮೊದಲು ನಾವೀಗ ಗಮನಿಸ್ತಾ ಇದ್ವಿ ಪ್ರಧಾನಿ ಮೋದಿ ಅವರು ಆಗಮಿಸ್ತಾ ಇರುವಂತಹ ಏರಿಯಲ್ ಶಾಟ್ ಇದು. ನಾವು ಗಮನಿಸಬಹುದು ಅಯೋಧ್ಯೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. 10 ನಿಮಿಷಗಳ ಕಾಲದ ಪ್ರಯಾಣ ಅಂತ ಈಗಾಗಲೇ ಪ್ರತಿನಿಧಿ ಪ್ರಶಾಂತ್ ಕುಮಾರ್ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮಾಹಿತಿ ಕೊಡ್ತಾ ಇದ್ರು. ಅವರ ಪ್ರಧಾನಿಯವರ ವೇಳಾಪಟ್ಟಿ ನಿಗದಿಯಾದಂತೆ 10:55ಕ್ಕೆ ಅವರು ಅಯೋಧ್ಯೆ ನಗರಿ ತಲುಪ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ ಎಲ್ಲ ಭದ್ರತಾ ವ್ಯವಸ್ಥೆ ಎಲ್ಲವನ್ನ ಕೂಡ ಗಮನದಲ್ಲಿ ಇಟ್ಟುಕೊಂಡು ಇದೀಗ ಅವರು ಆಗಮಿಸ್ತಾ ಇರುವಂತಹ ಸಂದರ್ಭ ಏರಿಯಲ್ ಶಾಟ್ ನಾವೀಗ ನೋಡ್ತಾ ಇದ್ದೀವಿ. ನಾವು ಅಯೋಧ್ಯೆ ತಲುಪಿದ ನಂತರ ಅಯೋಧ್ಯೆಯಲ್ಲಿ ಪ್ರಧಾನಿಯವರು ಹೇಳಿದ ನಂತರ ಅವರ ಕಾರ್ಯಕ್ರಮಗಳು ಸುಮಾರು ಪೂಜಾ ಕೈಂಕರ್ಯಗಳಿಗೆ ಸಿದ್ಧತೆ ಎಲ್ಲವೂ ಕೂಡ ಈಗಾಗಲೇ ಆಗಿದೆ. ಪ್ರಧಾನಿಯವರು ಸಂಕಲ್ಪ ಮಾಡಿ ಅದಾದ ನಂತರ ರಾಮಲಲ್ಲಾನಿಗೆ ಕನ್ನಡಿ ತೋರಿಸಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಸಂದರ್ಭ ಇದೆಯಲ್ಲ, ಅದಕ್ಕೆ ಇನ್ನೇನು ಕೆಲವೇ ಹೊತ್ತಷ್ಟೇ ಬಾಕಿ ಇರೋದು. ನಾವೀಗ ನೋಡಬಹುದು ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಈಗ ತಮ್ಮ ಆಗಮನವನ್ನ ಅಲ್ಲಿ ಹಾಜರು ಪಡಿಸಿರುವಂತಹ ಸಂದರ್ಭ ನಾವು ಗಮನಿಸ್ತಾ ಇದ್ವಿ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ನಿನ್ನೆನೆ ಅಯೋಧ್ಯೆಗೆ ತೆರಳಿದ್ರು. ಇವತ್ತು ಆ ಕಾರ್ಯಕ್ರಮದ ಸ್ಥಳಕ್ಕೆ ಆಗಮಿಸಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ವಿ. ಮೆಗಾಸ್ಟಾರ್ ಚಿರಂಜೀವಿಯಿಂದ ಹಿಡಿದು ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರ ತನಕ. ರಂಗನಾಥ್ ಅವ್ರು ನೀವಾಗಲೇ ಹೇಳ್ತಾ ಇದ್ರಿ ಇಂತಹ ಕಾರ್ಯಕ್ರಮಗಳಲ್ಲಿ ರಜನಿಕಾಂತ್ ಅವರು ಯಾವಾಗಲೂ ಪ್ರಾಥಮಿಕವಾಗಿ ತಮ್ಮ ಒಂದು ಹಾಜರಿಯನ್ನು ತೋರಿಸ್ತಾರೆ. ಜೊತೆಗೆ ಸಂಸ್ಕಾರವನ್ನ, ಈ ರೀತಿಯ ಧಾರ್ಮಿಕ ಸಂಸ್ಕಾರವನ್ನ ಅತಿ ಹೆಚ್ಚು ಅಳವಡಿಸಿಕೊಂಡವರು. ಹಿಮಾಲಯ, ಉತ್ತರ ಭಾರತದ ಪ್ರದೇಶಗಳು ಅವರಿಗೆ ಬಹಳ ಚಿರಪರಿಚಿತ ಅನ್ನುವಂತಹ ನಿಟ್ಟಿನಲ್ಲಿ ಕಡೆಗೆ ತುಂಬಾ ವಿಪರೀತವಾದಂತಹ ಒಲವಿದೆ ಅವರಿಗೆ. ನಾವು ನೋಡ್ತಾ ಇದೀವಿ ನೇರ ದೃಶ್ಯಾವಳಿಗಳನ್ನ ಅಯೋಧ್ಯೆಯಿಂದ. ರಾಮ ಹೇಗೆ ನೋಡಿ ಹೆಲಿಕಾಪ್ಟರ್ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ. ಮೋದಿಯವರು, ಪ್ರಧಾನಿ ಮೋದಿಯವರು ಈಗ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಪ್ರಧಾನಿ ಮೋದಿಯವರ ಆಗಮನವನ್ನ. ಬಂದ ತಕ್ಷಣ ವಿಧಿವಿಧಾನಗಳು ಆರಂಭ ಆಗುತ್ತೆ. ಈಗಾಗಲೇ ಯಜ್ಞಯಾಗಗಳು ನಮ್ಮಲ್ಲಾದ್ರೂ ಒಂದು ಸುದೀರ್ಘವಾದಂಥ ಒಂದು ಪದ್ಧತಿ ಇದೆ. ಅದಕ್ಕೋಸ್ಕರ ಏನಂದ್ರೆ ಇವರು ಅದನ್ನೆಲ್ಲವನ್ನು ಕೂಡ ಇವತ್ತೇ ಇಟ್ಕೊಂಡಿದ್ದಾರೆ ಅಂತಲ್ಲ, ತಿಂಗಳಿಂದ ನಡೀತಾ ಇದೆ. ಸೊ ಹೀಗಾಗಿ ಸಾವಿರ ಕುಂಡಗಳನ್ನು ಮಾಡಿ ಅಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಪ್ರಧಾನಿ ಮೋದಿ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಹೆಲಿಕಾಪ್ಟರ್ ನಾವು ಗಮನಿಸ್ತಾ ಇದ್ವಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ರಾಮ ಮಂದಿರದ ಆವರಣಕ್ಕೆ ಬರ್ತಾರೆ, ಅಲ್ಲಿ ಸಂಚಾರ ಮಾಡ್ತಾರೆ. ಅಲ್ಲಿ ಸಾರ್ವಜನಿಕರೆಲ್ಲ ಸೇರಿದಾರಲ್ಲ, VIP ಗಳು ಎಲ್ಲರೂ ಕೂಡ ಸೇರಿದಾರಲ್ಲ. ಅವರ ಮುಂಭಾಗದಲ್ಲಿ ಅಂದ್ರೆ ಪೂರ್ವ ಬಾಗಿಲಲ್ಲೇ ಪ್ರಧಾನಿಯವರು ಮಂದಿರ ಪ್ರವೇಶ ಮಾಡ್ತಾರೆ. ಅದಕ್ಕೂ ಮೊದಲು ಸರಯೂ ನದಿಯ ವಿಚಾರವಾಗಿ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಅಲ್ಲಿ ಭದ್ರತೆಯನ್ನ ನೋಡ್ಕೊಂಡು ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ನಾನು ಗುರುರಾಜ್ ಖರ್ಗೆ ಅವರ ಜೊತೆಗೆ ಮಾತಾಡಬೇಕು ಸರ್. ರಾಮ ಹೇಗೆ ಈ ಒಂದು ಎತ್ತರವನ್ನು ತಲುಪಿದ ಅನ್ನುವಂಥದ್ದು ಇದೆಯಲ್ಲ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೋಡಿ, ಅವ್ನು ಕಾಡಿಗೆ ಬಂದಂಥ ಸಂದರ್ಭದಲ್ಲಿ ಬಹಳ ಅದ್ಭುತವಾದಂಥ ಒಂದು ಉಲ್ಲೇಖ ಬರುತ್ತೆ. ಅವ್ನು ಕಾಡಿಗೆ ಬಂದಾನೆ ಅಂತ ಗೊತ್ತಾದ ತಕ್ಷಣ ವನದೇವಿನೇ ಬರ್ತಾಳಂತೆ. ರಾಮ ನಿನಗೆ ಏನು ಬೇಕು? ನೀನು ನನ್ನ ಹತ್ರ ಬಂದಿರೋದು ಬಹಳ ಖುಷಿಯಪ್ಪ, ಏನು ಬೇಕು ಅಂತ. ರಾಮ ಹೇಳ್ತಾನಂತೆ ಏನು ಬೇಡ ನನಗೆ ಅಂತ. ಇಲ್ಲ ನೀನು ಹೇಳಲೇಬೇಕು ಏನಾದರೂ ಅಂತ. ಆವಾಗ ವನದೇವಿಗೆ ರಾಮ ಹೇಳಿದ್ದೇನು ಅಂದರೆ, ಏನಿಲ್ಲ, ನಾನು ನಡೆದು ಬಂದ ಹಾದಿ ಇತ್ತಲ್ಲ, ಆ ಹಾದಿನ ಮುಳ್ಳು ಕಲ್ಲುಗಳಿಲ್ದೇ ಸ್ವಚ್ಛ ಮಾಡಿಬಿಡು ದಯವಿಟ್ಟು ಅಂತ. ಅವಳು ಹೇಳ್ತಾಳೆ, ಇಲ್ಲಿಂದ ಮುಂದಕ್ಕೆ ಹೋಗೋ ದಾರಿ ನೀನು ಸ್ವಚ್ಛ ಮಾಡೋದು ಅದಕ್ಕೊಂದು ಅರ್ಥ ಇದೆ, ಹಿಂದಿನ ದಾರಿನ ನೀನು ಸ್ವಚ್ಛ ಮಾಡೋದು ಏನು ಅರ್ಥ ಅಂದರೆ, ರಾಮ ಹೇಳ್ತಾನೆ ಅವಾಗ, ಇಲ್ಲ ನನ್ನ ತಮ್ಮ ಗ್ಯಾರಂಟಿ ಆ ಮಾರ್ಗದಲ್ಲಿ ಬರ್ತಾನೆ, ಅವನಿಗೆ ಬೇಜಾರಾಗ್ಬಿಡಬಾರ್ದು ಅದನ್ನೆಲ್ಲ ನೋಡಿ. ಆವಾಗ ಅವಳು ಕೇಳ್ತಾಳೆ, ಏನಪ್ಪ ಹಾಗಾದರೆ ಭರತ ಅಷ್ಟು ಸುಕೋಮಲನ ನಿನ್ನ ತಮ್ಮ, ಹಾಗಾದರೆ ಅಷ್ಟು ಸೂಕ್ಷ್ಮನ, ಕ್ಷತ್ರಿಯ ಅಲ್ವಾ ಅವನು ಅಂತ. ಆವಾಗ ರಾಮ ಹೇಳ್ತಾನೆ, ಇಲ್ಲ ಅವನು ಸುಕೋಮಲ ಅಲ್ಲ, ವಜ್ರದಷ್ಟೇ ಕಠೋರ ಅವನು, ಕಠಿಣ ಅವನು. ಆದರೆ ನಡ್ಕೊಂಬರ್ತಿರುವಂಥ ಸಂದರ್ಭದಲ್ಲಿ ಇಷ್ಟು ಕಲ್ಲು ನನ್ನ ಅಣ್ಣನಿಗೆ ಚುಚ್ತಾ, ಇಷ್ಟು ಮುಳ್ಳು ನಮ್ಮ ಅಣ್ಣನಿಗೆ ಚುಚ್ತಾ ಅಂತ ಹೇಳಿ ಅವನು ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ವನದೇವಿ ದಯವಿಟ್ಟು ಸ್ವಚ್ಛ ಮಾಡುವಂತ. ಯಾಕೆ ರಾಮ ಯಾವ ಗುಣಗಳಿಂದ ಎತ್ತರಕ್ಕೆ ಹೋದ ಅನ್ನೋಕ್ಕೆ ಒಂದು ಎಕ್ಸಾಂಪಲ್ ಗುರುಗಳೇ. ಇದು ಬಹುದೊಡ್ಡ ನಾಯಕತ್ವ ಗುಣ. ತನ್ನ ಸೌಕರ್ಯವನ್ನು ನೋಡ್ಕೊಳ್ಳೋದಿಲ್ಲ, ತಾನು ಹಿಂದಿದ್ದವ್ರ ಸೌಕರ್ಯ ನೋಡ್ಕೊಳ್ಳುವಂಥದ್ದು. ಅದಕ್ಕೆ ಹೇಳ್ತಾರೆ ನಾಯಕತ್ವದ ಮುಖ್ಯ ಗುಣ ಅಂದರೆ ತನ್ನ ಹಿಂಬಾಲಕರು ಚೆನ್ನಾಗಿದ್ದಾರಾ ಅಂತ ಗಮನಿಸಬೇಕಾಗಿದೆ. ಗ್ರೇಟ್, ಭಾಳ ಚೆನ್ನಾಗಿದೆ ಅದು. ರಾಮನ ಇದೊಂದು ಕ್ಷಣ ಅಲ್ಲ, ಎಲ್ಲ ಕ್ಷಣದಲ್ಲೂ ಹಾಗೇ ಇದ್ದಾನೆ ರಾಮ, ಎಲ್ಲ ಕ್ಷಣದಲ್ಲೂ ಹಾಗೇನೆ.
ಮತ್ತೊಬ್ಬರಿಗೆ ನೋವು ಆದಿತ್ತಾ, ಮತ್ತೊಬ್ಬರು ತೊಂದರೆ ಆದಿತ್ತಾ ಅಂತ ಕಾಳಜಿ ಮಾಡೋ ಹಾಗೆ. ಒಂದು ಮಾತು ಹೇಳ್ತಾರೆ, ಎಷ್ಟು ಉನ್ನತ ಮಟ್ಟದವನು ರಾಮ ಅಂದರೆ, ಲಕ್ಷ್ಮಣ ಬಿದ್ದಿದ್ದಾನೆ ಯುದ್ಧದಲ್ಲಿ ಗಾಯ ಆಗಿ, ಸುಷೇಣ ಬಂದು ಹೇಳ್ದ ಏನಾಗಿಲ್ಲ ಸಂಜೀವನಿ ಬೇಕು ಅಂತ. ಹನುಮಂತ ಹೊರಕ್ಕೆ ಹೋಗ್ತಾನೆ. ಹೊರಗೆ ಹೋದಾಗ ನಾಯಕನಾದ ಒಂದು ಮಾತು ನಾಯಕನ ಮನಸ್ಸಲ್ಲಿ ಇಟ್ಕೋಬೇಕಿದ್ದಾನೆ ಹೇಗಿದೆ ಅಂತ. ಹನುಮಂತ ಒಪ್ಕೊಂಡ್ಬಿಟ್ಟಿದ್ದಾನೆ, ರಾಮದಾಸ ನಾನು, ರಾಮನ ಸೇವಕ ಅಂತ ಒಪ್ಕೊಂಡಿದ್ದಾನೆ. ಅವನು ಹೇಳೋ ಮಾತು ವಾಲ್ಮೀಕಿ ಮಾತಿದು, ಗಚ್ಚ ಶೀಘ್ರಂ ಮಹಾಬಾಹೋ ಭ್ರಾತೃ ಭಿಕ್ಷಾ ಪ್ರದೀಯತಾಂ ಚಾತುರ್ನೇಮೇವ ಭರ್ತೃಣಾಂ ಅಸ್ಮಾಕಂ ಪಂಚಮೋ ಭವಾನ್ ಅಂತಾನೆ. ಕಣ್ಣಲ್ಲಿ ನೀರು ಬರ್ಸ್ಬಿಡುತ್ತೆ. ಹನುಮಂತ ಹೋಗ ಎದುರಿಗೆ ಬಂದು ರಾಮ ಹೇಳ್ತಾನೆ, ಮಹಾಬಾಹೋ ಸ್ವಲ್ಪ ಬೇಗ ಹೋಗಪ್ಪ, ಮತ್ತೆ ಬರೋದ್ರೆ ಬೇಗ ಹೋಗಯ್ಯ ತೊಗೊಂಬರಯ್ಯ ಅಂತಿದ್ರು. ಇವನು ಹಾಗೆ ಹೇಳಲ್ಲ, ದಯವಿಟ್ಟು ಸ್ವಲ್ಪ ಬೇಗ ಹೋಗಪ್ಪ ಮಹಾಬಾಹು. ಎರಡನೇ ಮಾತು, ಭ್ರಾತೃ ಭಿಕ್ಷಾ ಪ್ರದೀಯತಾಂ, ನನ್ನ ತಮ್ಮನ ಪ್ರಾಣ ಭಿಕ್ಷೆಯನ್ನು ಕೊಡು ಅಂತ ಕೇಳ್ತಾನೆ. ಮೂರನೇ ದಿನ ಎತ್ತರಕ್ಕೆ ಹೋಗುತ್ತೆ, ಚಾತುರ್ನೇಮೇವ ಭರ್ತೃಣಾಂ ಅಸ್ಮಾಕಂ ಪಂಚಮೋ ಭವಾನ್, ಇದುವರೆಗೂ ನಾನು 4 ಜನ ಅಣ್ಣ ತಮ್ಮಂದರಾಗಿದ್ದೀವಪ್ಪ, ನೀನು 5ನೇದವನು ನನಗೆ ಅಂತ. ಯಜಮಾನ ಆದವನು ತನ್ನ ಸೇವಕನನ್ನು ಹೇಗೆ ನಡೆಸ್ಕೊಳ್ಬೇಕು ಅನ್ನೋ ಮಾದರಿ ಅದು. ಅದಕ್ಕೆ ನಾಯಕತ್ವ ಅನ್ನೋದು ಭಾಳ ದೊಡ್ಡ ನಾಯಕತ್ವ ರಾಮಂದು. ಗುಂಡಪ್ಪನವ್ರು ಈ ಮಾತನ್ನು ಹೇಳ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಿತ್ತು ಅವ್ರಿಗೆ ಈ ಮಾತನ್ನು ಹೇಳಬೇಕಾದ್ರೆ. ಅಂದರೆ ಶಿಷ್ಯ ಸೇವಕನಾದವನಿಗೆ ನನ್ನ ತಮ್ಮನ ಪ್ರಾಣ ಭಿಕ್ಷೆ ಕೊಡು ಅಂತ ಹೇಳೋದು, ನನ್ನ ತಮ್ಮನಾಗಿರಪ್ಪ ನೀನು ಅಂತ ಹೇಳಪ್ಕೊಳ್ಳೋದಿದೆಯಲ್ಲ, ಇದು ನಾಯಕತ್ವದ ಗುಣ. ಎಂತ ಅದ್ಭುತವಾದ ಎಕ್ಸಾಂಪಲ್ ಕೊಟ್ಟರೆ ಗುರುಗಳೇ. ಇನ್ನೊಂದೇನು ಅಂದರೆ, ಕಾಡಿಗೆ ನೋಡಕ್ಕೆ ಬಂದಂಥ ಸಂದರ್ಭದಲ್ಲಿ, ಅಂದರೆ ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ರಾಮ ನೋಡ್ತಾನೆ. ಎಂಥ ಅದ್ಭುತವಾದ ಮ್ಯಾನೇಜ್ಮೆಂಟ್ ನೋಡಿ. ಒಂದು ರಾಮ ಬಂದ ತಕ್ಷಣ ಫಸ್ಟ್ ಅವನು ಕೌಸಲ್ಯಗೆ ನಮಸ್ಕಾರ ಮಾಡಲ್ಲ, ಫಸ್ಟ್ ಕೈಕೇಯಿಗೆ ನಮಸ್ಕಾರ ಮಾಡ್ತಾನೆ. ಇನ್ನೊಂದು ಮಾತು ಗೊತ್ತಿರ್ಬೇಕು ನಿಮಗೆ, ಭರತ ಕರ್ಕೊಂಡು ಹೋಗಕ್ಕೆ ಬರ್ತಾನಲ್ಲ, ಮಾತು ಕೊಡು ಅಂತ ಕೇಳ್ತಾನೆ ರಾಮ. ಏನ್ ಮಾತು ಅಂದ್ರೆ, ಕೈಕೇಯನ್ನು ಹೊರಟು ಮಾತಾಡಬೇಡ ನೀನು ಅಂತ, ಕೈಕೇಯಿಗೆ ಒಟ್ಟು ಮಾತಾಡಬೇಡ ಅಂತ, ಎಂದೂ ಮನಸ್ಸು ನೋಯಿಸಬಾರ್ದು ಅಂತ ಹೇಳಿ ಅಂತ. ನಾಯಕನ ದೂರದೃಷ್ಟಿ ಒಂದು ಹೇಳ್ಬೇಕು ನಾನು. ಲಂಕೆಯಿಂದ ವಾಪಸ್ ಹೋಗ್ತಾರಲ್ಲ, ಅಯೋಧ್ಯೆಗೆ ಹೋಗುವಾಗ ಪುಷ್ಪಕ ವಿಮಾನದಲ್ಲಿ ಹೋಗುವಾಗ ಸೀತೆ ಕುತೂಹಲ, ನಾವು ಎಲ್ಲಿದ್ವಿ, ಇಲ್ಲಿ ಮೇಲಿಂದ ಏರಿಯಲ್ ವ್ಯೂ ಅದು, ಎಲ್ಲಿದ್ವಿ, ಈ ನದಿ ಚೇಂಜ್ ಆಗಿಬಿಟ್ಟಿದೆಯಲ್ಲ, ಇದು ಗಿಡ ಮರಗಳು ಹೋಗ್ಬಿಟ್ಟಿದ್ದಾವಲ್ಲ ಅಂತ. ರಾಮ ಹೇಳುವಂಥ ಮಾತು, ದಯವಿಟ್ಟು ನದಿಗಳನ್ನು ಗಿಡಗಳನ್ನು ಗಮನಿಸಬೇಡ, ಅಲ್ಲಿ ಶಿಖರ ಪರ್ವತಗಳನ್ನು ಗಮನಿಸು, ಅವು ಬದಲಿ ಆಗೋಲ್ಲ, ನದಿಗಳ ಹಾದಿ ಬದಲಾಸ್ತವೆ, ಗಿಡ ಹೋಗ್ತವೆ ಅಂತ ಹೇಳಿ ಹೇಳ್ತಾನೆ. ಜಗತ್ತಿನಲ್ಲಿ ದೊಡ್ಡವ್ರು ಹೀಗಿರ್ತಾರೆ, ಅವ್ರನ್ನ ಗಮನಿಸಬೇಕು. ಆ ಸಮಾಜ ಹೇಗಿದೆ ಅನ್ಬೇಕಾದ್ರೆ ಸಮಾಜದಲ್ಲಿ ಬದುಕಿದಂಥ ದೊಡ್ಡವ್ರನ್ನ ಗಮನಿಸಬೇಕು, ಉಳಿದವ್ರನ್ನ ಗಮನಿಸಬೇಡ ಅಂತ. ಉತ್ತರ ರಾಮಾಯಣದಲ್ಲಿ ಅದೇ ಒಂದು ಉಲ್ಲೇಖ ಬರುತ್ತೆ. ಮತ್ತೆ ಅವನು ವಾಪಸ್ ಹೋಗಿ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರ್ತಾವ, ಪ್ರಶ್ನೆ ಬೇರೆ. ಮತ್ತೆ ಅವನು ಆ ಬೆಟ್ಟದ ಬುಡದಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕ್ತಾನೆ ಅಂತ. ರಾಜನಾದಂಥವನು ರಾಜ್ಯದಲ್ಲಿ ಕೂತು ಕಣ್ಣೀರು ಹಾಕಬಾರದು, ಜನರಿಗೆ ಗೊತ್ತಾಗಬಾರದು, ಸೀತೆಯನ್ನು ನೆನೆಸ್ಕೊಂಡು ಮತ್ತಲ್ಲಿ ಅವನು ಕಣ್ಣೀರು ಹಾಕ್ತಾನಂತ ಮಾತು ಬಹಳ ಅದ್ಭುತವಾಗಿ. ಇನ್ನೊಂದು ದೂರದರ್ಶಿತ್ವ ಅಂದರೆ, ವಾಪಸ್ ಬರಬೇಕಾದ್ರೆ ಸೀದಾ ಅಯೋಧ್ಯೆಗೆ ಹೋಗಲ್ಲ, ಅವನು ಭಾರದ್ವಾಜ ಆಶ್ರಮದಲ್ಲಿ ಇರ್ತಾನೆ. ಹೌದು, ಹನುಮಂತನ ಕಳಿಸ್ತಾನೆ ಮೊದಲು, ಹೋಗಿ ಭರತ ಹೇಗಿದ್ದಾನೆ ನೋಡ್ಕೊಂಡು ಬಾ, ಅವನ ಮುಖದ ಮೇಲೆ ಆದರೂ ಸ್ವಲ್ಪ ಬೇಜಾರದ ಗೆರೆ ಬರುತ್ತಾ ನೋಡು, ಮುಗಿದು ಹೋಯ್ತಲ್ಲಪ್ಪ ನಾನು ಅಧಿಕಾರ ರಾಮ ಕೊಡ್ಬೇಕಲ್ಲ ಅಂತ. ಇಷ್ಟು ದಿವಸ ರಾಜ್ಯ ಆಳಿ ಅದು ರೂಢಿ ಆಗ್ಬಿಟ್ಟಿರುತ್ತೆ, ಮತ್ತೆ ಅವನ ಮುಖದಲ್ಲಿ ಒಂದು ಚೂರು ಬೇಜಾರು ಗೆರೆ ಕಂಡ್ರೆ ಹೇಳು ನಾನು ಬರಲ್ಲ ಅಲ್ಲಿ ಅಂತ ಹೇಳ್ತಾನೆ. ಎಂಥ ಗುಣಗಳು ನೋಡಿ. ನೀವು ಹಂಗೆ ಹೇಳಿದಂಥ ಸಂದರ್ಭದಲ್ಲಿ, ಭಾರದ್ವಾಜ ಋಷಿಗಳ ಆಶ್ರಮ ಹೇಳಿದಂಥ ಸಂದರ್ಭದಲ್ಲಿ, ರಾಮ ಕಾಡಿಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಭಾರದ್ವಾಜ ಋಷಿಗಳ ಆಶ್ರಮಕ್ಕೆ ಬಂದು ತಂಗಿ ಹೋಗಿರ್ತಾನೆ. ಭರತ ಕೂಡ ನೋಡ್ಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಭಾರದ್ವಾಜ ಋಷಿಗಳ ಆಶ್ರಮಕ್ಕೆ ಬರ್ತಾನೆ. ಒಂದು ಬಹಳ ಅದ್ಭುತವಾದಂಥ ಒಂದು ಪ್ರಸಂಗ ಬರುತ್ತೆ ಗುರುಗಳೇ. ಬಹಳ ಬೇಜಾರಾಗಿರ್ತಾನೆ ಭರತ. ಹೆಂಗೆ ರಾಮನಿಗೆ ಮುಖ ತೋರಿಸ್ಬೇಕು, ಅವನು ಏನು ಅನ್ಬೋದು, ನನ್ನ ಬಗ್ಗೆ ಎಷ್ಟು ಅವನಿಗೆ ಅಸಹ್ಯ ಅಂತ ಅನಿಸ್ಬೋದು. ಭಾಳ ಒದ್ದಾಡ್ತಿರ್ತಾನೆ. ಭಾರದ್ವಾಜರು ಕೇಳ್ತಾರೆ, ಯಾಕಪ್ಪ ಯಾಕೆಷ್ಟೊಂದು ಒದ್ದಾಡ್ತಾ ಇದೆಯಾ ಅಂತ. ಅಲ್ಲ, ನಮ್ಮ ಅಣ್ಣ ನನ್ನ ಸ್ವೀಕರಿಸ್ತಾನ, ನನ್ನ ಮುಖ ನೋಡ್ತಾನ, ನನ್ನ ಜೊತೆ ಮಾತಾಡ್ಲಿಕ್ಕೆ ಸಾಧ್ಯನಾ, ಅವನು ನನ್ನ ಬಗ್ಗೆ ಅಸಹ್ಯ ಅನ್ಸಲ್ವ ಅವನಿಗೆ ಅಂತ. ಭಾರದ್ವಾಜರು ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾರೆ. ಆವಾಗ ಬಹಳ ಅದ್ಭುತವಾಗಿ ಭಾರದ್ವಾಜರು ಹೇಳ್ತಾರೆ, ಭರತ ನೀನೇನು ಅಂದ್ಕೊಂಡಿದ್ಯಾ ರಾಮನ ಬಗ್ಗೆ. ಇಲ್ಲಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಭರತವರ್ಷೆ ಭರತಖಂಡೆ ಜಂಬುದ್ವೀಪ ಎನ್ನುವಂಥ ಸಂದರ್ಭದಲ್ಲಿ ಭರತನ ಹೆಸರು ಬಂದರೆ ಸಾಕು ರಾಮನ ಮುಖ ಅರಳ್ತಾ ಇತ್ತು. ಅಂಥ ಎಷ್ಟು ತಮ್ಮನ ಮೇಲೆ ಅಷ್ಟೊಂದು ಪ್ರೀತಿ ಅವನಿಗೆ, ಅಂತಃಕರಣ, ವಿಶ್ವಾಸ. ಅಂಥ ಅಣ್ಣ ನಿನ್ನ ಮನಸ್ಸಿಗೆ ಬೇಸರ ಮಾಡಲಿಕ್ಕೆ ಸಾಧ್ಯನಾ, ಯಾವುದೇ ಸಂದೇಹ ಇಲ್ಲದೇ ಹೋಗು ಅನ್ನುವಂಥ ಮಾತು. ಏನು ಗುರುಗಳೇ, ನಾಯಕತ್ವದ ಗುಣಗಳನ್ನ ಹೇಳುವಾಗ ಅದ್ವೇಷಿ ಅಂತ, ಯಾರನ್ನೂ ದ್ವೇಷ ಮಾಡಲ್ಲ ಅವನು, ಯಾರನ್ನೂ ದ್ವೇಷ ಮಾಡಲ್ಲ. ರಾವಣ ಸತ್ರೆ ವಿಭೀಷಣಿಗೆ ಬೇಜಾರಾಗಿದೆ, ನನ್ನ ಅಣ್ಣನಿಂದ ಇದೆಲ್ಲ ಆದದ್ದಲ್ಲ ಅಂತ. ರಾಮ ಹೇಳ್ತಾನೆ ಸಂಸ್ಕಾರ ಮಾಡು ಅಂತ ಹೇಳ್ತಾನೆ, ಮಾಡಲ್ಲ ಅಂತಾನೆ. ಆಗ ತಾನೆ ನೋಡು, ನಿಮಗೆ ಹೆಂಗೆ ಅಣ್ಣ ನನಗೆ ಅಣ್ಣ ಇದ್ದ ಹಾಗೆ ನೀನು ಮಾಡದೆ ಹೋದ್ರೆ ನಾನು ಮಾಡ್ತೀನಿ ಅಂತ. ಇದಕ್ಕಿಂತ ಮುಖ್ಯ ಹೇಳೋದು, ತನ್ನ ಹೆಂಡತಿನ ಹೊತ್ಕೊಂಡು ಹೋಗಿ ಇಷ್ಟು ಕಷ್ಟ ಕೊಟ್ಬಿಟ್ನಲ್ಲ ರಾವಣ, ದ್ವೇಷ ಇರಬೇಡವ ಮನಸ್ಸಲ್ಲಿ. ಮೊದಲೇ ದಿವಸ ಯುದ್ಧ ಆದಾಗ ರಾವಣ ಸೋತು ಹೋಗ್ತಾನೆ, ಕೈಯಲ್ಲಿ ಬಾಣ ಬಿಲ್ಲು ಬಿದ್ದು ಹೋಗುತ್ತೆ. ಆಗ ರಾಮ ಹೇಳೋ ಮಾತು, ತುಂಬ ಸುಸ್ತಾಗಿದೆಯಪ್ಪ, ಮನೆಗೆ ಹೋಗು, ವಿಶ್ರಾಂತಿ ತಗೋ, ನಾಳೆ ಹೊಸ ಬಾಣ ಬಿಲ್ಲು ತೊಗೊಂಡು ಬಾ. ಯಾರಾದರೂ ಹೇಳ್ತಾರ ಹೀಗೆ? ಇದು ನಿಜವಾಗ್ಲೂ ಶೌರ್ಯ ಇರುವಂಥವ್ರು, ತನ್ನಲ್ಲಿ ಆತ್ಮವಿಶ್ವಾಸ ಇರುವಂಥವ್ರು, ಮತ್ತೊಬ್ಬರ ಬಗ್ಗೆ ಕರುಣೆ ಇರುವಂಥವ್ರು ಮಾತ್ರ ಮಾಡ್ಬೋದಂಥ ಕೆಲಸ ಇದು.
ಇವಾಗೆಲ್ಲ ಅದನ್ನ ಕೇಳ್ಬಿಟ್ರೆ ಬಹಳ ದೌರ್ಬಲ್ಯ ಅಂತ ಅನ್ಸ್ಬಿಡುತ್ತೆ ಒಂಥರ. ಅಲ್ಲಲ್ಲ, ಯಾಕಂದ್ರೆ ಅದು ಬಲವೇ ಅದಲ್ಲೇನು ಎರಡು ಮಾತು ಏನಾಗುತ್ತೆ ಅಂದ್ರೆ ಏನಪ್ಪ ಇಷ್ಟು ಒಳ್ಳೆಯರಾಗ್ಬಿಟ್ರೆ ಈ ಜಗತ್ತಲ್ಲಿ ಬದುಕಕ್ಕೆ ಸಾಧ್ಯನಾ ಅಂತ ಅನ್ಸ್ಬಿಡುತ್ತೆ ಅಂತ. ತಾಳ್ಮೆಗೂ ಹೇಡಿತನಕ್ಕೂ ತುಂಬಾ ಅಂತರ ಯಂತ್ರ ಇದೆ. ಕೆಲವರು ಹೇಡಿಗಳು ತಮ್ಮ ತಾಳ್ಮೆ ಅಂತ ತಿಳ್ಕೊತಾರೆ, ಅದು ಹೇಡಿತನ. ಆದರೆ ಕೆಲವು ಶೂರರು ಯಾವಾಗ ತಾಳ್ಮೆ ಯಾವಾಗ ಹೇಡಿತನ ಅಂತ ಸ್ಪಷ್ಟ ಗೊತ್ತಿದೆ. ರಾಮ ತಿಳ್ಕೊಂಡವನು ತಾಳ್ಮೆ ಬೇಕು. ಎಷ್ಟು ತಾಳ್ಮೆ ಆತನಿಗೆ, ಎಷ್ಟು ವಿಶ್ವಾಸ ಮತ್ತೊಬ್ಬರ ಮೇಲೆ ಕಲ್ಪನೆ ಮಾಡೋಕೆ ಸಾಧ್ಯ ಇಲ್ಲ. ಈ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರುವಂಥ ಸಂದರ್ಭದಲ್ಲಿ ಕೊನೆಯ ಕ್ಷಣಗಳನ್ನು ಎದುರಿಸಿದ್ದಂಥ ಸಂದರ್ಭದಲ್ಲಿ ಒಂದು ಬಹಳ ಅದ್ಭುತವಾದ ಪ್ರಸಂಗ ಬರುತ್ತೆ. ಲಕ್ಷ್ಮಣನ ಕರೆದು ರಾಮ ಹೇಳ್ತಾನೆ, ಹೋಗಿ ಹಿಂಗೆ ಗೊತ್ತಾ, ರೂಲ್ ಮಾಡೋದು ಹೆಂಗೆ ಅಂತ ನೋಡ್ಕೊಂಬ, ಸ್ವಲ್ಪ ಕೇಳ್ಕೊಂಬ, ಹೋಗಿ ನಗರವನ್ನು ಕಟ್ಟುವಂಥ ಬಗೆ ಹೇಗೆ ಅಂತ ನೋಡ್ಕೊಂಬ, ಯಾಕಂದ್ರೆ ಅದು ಸ್ವರ್ಣಲಂಕೆ, ನೋಡ್ಕೊಂಬ ಕೇಳ್ಕೊಂಬ ಹೋಗಿ ಅಂತ. ನನಗೆ ಆಶ್ಚರ್ಯ, ಏನು ಹೋಗಕ್ಕೆ ಸಾಧ್ಯನಾ ಅಂತ ಹೇಳಿ ಅಂತ. ಅವನು ಅಲ್ಲೋಗಿ ನಿಂತ್ಕೊಂಡು ಅಲ್ಲೋಗಿ ಕೇಳ್ತಾನ, ಅವನ ಮುಖ ತಿರ್ಸ್ಕೊಂಡ್ಬಿಡ್ತಾನೆ ರಾವಣ. ಮತ್ತೆ ಬಂದಂಥ ಸಂದರ್ಭದಲ್ಲಿ ರಾಮನೇ ಖುದ್ದಾಗಿ ಹೋಗ್ತಾನಲ್ಲಿ ಅಂತ. ಅದು ಮೂಲ ರಾಮಾಯಣದಲ್ಲಿ ಇಲ್ಲ, ಆದರೆ ಎಷ್ಟು ಚಂದ ಕಲ್ಪನೆ ಗೊತ್ತಾ. ಇನ್ನೊಂದು ಮದುವೆ ಹೇಗೆ ಬಂದಿದೆ ಅಂದರೆ, ಲಕ್ಷ್ಮಣ ಹೇಳಲ್ಲ, ಅವನು ರಾವಣ ಹೇಳಲಿಲ್ಲ, ಅವನು ಇನ್ನೂ ಉದ್ದಟ ಇದ್ದಾನೆ ಅಂತ ಹೇಳ್ತಾನೆ. ನೀ ಎಲ್ಲಿ ಕೂತಿದ್ದೆ ಅಂತ ಕೇಳ್ತಾನೆ. ತಲೆ ಹತ್ರ ಹೋಗಿದ್ದೆ ಅಂತ ಹೇಳ್ತಾನೆ. ಮೂರ್ಖನೇನು ಶಿಷ್ಯನಾದವನು ಕಾಲ ಹತ್ರ ಕೂತ್ ಕೇಳ್ಕೊಂಡಿದ್ರೆ ಹೇಳ್ತಿದ್ದ ರಾವಣ ಅಂತ. ಅಂದರೆ ಅಲ್ಲಿ ಕೂಡ ಪ್ರಜ್ಞೆ ಮರೆಯಲ್ಲ ನೋಡಿ, ಎಂಥ ದೊಡ್ಡ ಪ್ರಜ್ಞೆ ಅದು, ಯಾವ ಕ್ಷಣಕ್ಕೂ ಮರೆಯಲ್ಲ. ಬನ್ನಿ, ಅರಣ್ಯ ಯೋಗಿರಾಜ್ ಮಾತಾಡಿದ್ದಾರೆ, ಬನ್ನಿ ನೋಡೋಣ. I feel I'm the luckiest person in the earth, and also the blessings of my ancestors and family members, and also blessings of Ram Lalla. It is really, sometimes I feel like I'm in a dream world. So this is the biggest I feel I'm the luckiest person in the earth, and also the blessings of my ancestors and family members, and also blessings of Ram Lalla. It is really, sometimes I feel like I'm in a dream world. So this is the biggest